ಹಲೋ ಮಕ್ಕಳೇ, ಈ ಸೆಷನಲ್ಲಿ ನಾವು ಕ್ಲಾಸ್ 8th ಚಾಪ್ಟರ್ ನಂಬರ್ 2 ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಲೀನಿಯರ್ ಇಕ್ವೇಷನ್ಸ್ ಇನ್ ಒನ್ ವೇರಿಯಬಲ್ಗೆ ಎಕ್ಸಸೈಸ್ 2.2 ಅನ್ನು ಸಾಲ್ವ್ ಮಾಡೋಣ. ವಿದ್ಯಾರ್ಥಿಗಳೇ, ನಾವು ಲಾಸ್ಟ್ ಕ್ಲಾಸಲ್ಲಿ 2.1 ಅನ್ನು ಸಾಲ್ವ್ ಮಾಡಿದ್ದೀವಿ. ಲೀನಿಯರ್ ಇಕ್ವೇಷನ್ ಅಂದರೆ ಏನು ಅಂತ. ಸೊ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಥವಾ ಪ್ಲೇ ಲಿಸ್ಟಲ್ಲಿ ಹೋದರೆ ನಿಮಗೆ 8th ಮ್ಯಾಥಮೆಟಿಕ್ಸ್ ಚಾಪ್ಟರ್ ನಂಬರ್ 2 ಅಂತ ಇರುತ್ತೆ. ಅಲ್ಲಿಂದ ನೀವು ಅದನ್ನು ನೋಡಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಸೆಷನಲ್ಲಿ ನಾವು ರೆಡ್ಯೂಸಿಂಗ್ ಇಕ್ವೇಷನ್ಸ್ ಟು ಸಿಂಪ್ಲರ್ ಫಾರ್ಮ್, ಒಂದು ಇಕ್ವೇಷನ್ ಕೊಟ್ಟಿರ್ತಾರೆ, ಅದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ಬರೆದು ಆಮೇಲೆ ಅದನ್ನು ಸಾಲ್ವ್ ಮಾಡೋದು. ಸೊ ಏನು ಟಾಪಿಕ್ ಇವತ್ತು? Reducing equations to simpler form. Reducing equations to simpler form and solving. ಹಾಗಂದ್ರೆ ಏನು ವಿದ್ಯಾರ್ಥಿಗಳು? ನೋಡಿ, ಒಂದು ಇಕ್ವೇಷನ್ ಇರುತ್ತೆ ಹೀಗೆ: 2 into 2x minus 3 minus of 5 into 3x minus 1 equals to 10. ಹೀಗೆ ಏನೋ ಇರುತ್ತೆ. ಇವಾಗ ನೀವೇನು ಮಾಡಬೇಕು? ಇದನ್ನು ಸಾಲ್ವ್ ಮಾಡೋದು ಅಂತ ಹೇಳಿದರೆ, ಮೊದಲು ಇದನ್ನು ಸಿಂಪ್ಲೆಸ್ಟ್ ಫಾರ್ಮ್ಗೆ ಬರಿಬೇಕು. ಹೇಗೆ ಸಿಂಪ್ಲೆಸ್ಟ್ ಅಂತಂದರೆ, ಬ್ರ್ಯಾಕೆಟ್ಸ್ ಎಲ್ಲ ರಿಮೂವ್ ಮಾಡಿ ಎಕ್ಸ್ ಅನ್ನು ಸಾಲ್ವ್ ಮಾಡಬೇಕು. ಸೊ ಹೀಗಿದ್ದಾಗ ಬ್ರ್ಯಾಕೆಟ್ ಆಚೆ ಏನಿದೆ ಅದರಿಂದ ಬ್ರ್ಯಾಕೆಟ್ನಲ್ಲಿರೋ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 2 into 2x ಅಂದರೆ ಏನಾಗುತ್ತೆ? 4x. ಬ್ರ್ಯಾಕೆಟ್ನಲ್ಲಿರೋ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, -3. 2 ಹಿಂದೆ ಏನು ಚಿಹ್ನೆ ಇದೆ? ಪ್ಲಸ್ ಇದೆ. ಏನು ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಸೊ ಮೊದಲು ಚಿಹ್ನೆಗಳನ್ನು ಮಲ್ಟಿಪ್ಲೈ ಮಾಡಬೇಕು. +2 into -3 -6. ಈಗ ನೋಡಿ, ಮೈನಸ್ ಈ 5 ಹಿಂದೆ ಮೈನಸ್ ಇದೆ, 5 ಇಂದ ಈ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಬೇಕು. -5 ಇಂದ -5 into 3 ಅಂದರೆ -15x. ನೆಕ್ಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಮೈನಸ್ ಇದೆ, ಆಮೇಲೆ ಬ್ರ್ಯಾಕೆಟ್ ಒಳಗಡೆನೂ ಇಲ್ಲಿ ಮೈನಸ್ ಇದೆ. ಸೊ -5 into -1 ದಟ್ ಈಸ್ +5 ಆಗುತ್ತೆ. ಇದು ಇಂಪಾರ್ಟೆಂಟ್ ಮಕ್ಕಳೇ. ಬ್ರ್ಯಾಕೆಟನ್ನು ರಿಮೂವ್ ಮಾಡುವಾಗ ಬ್ರ್ಯಾಕೆಟ್ ಆಚೆ ಏನು ಚಿಹ್ನೆ ಇರುತ್ತೆ ಅದರಿಂದ ಬ್ರ್ಯಾಕೆಟ್ನಲ್ಲಿರೋ ಪ್ರತಿ ಟರ್ಮ್ಗೂ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಇವಾಗ x ಇರೋದನ್ನು ಒಂದು ಕಡೆ ಇಟ್ಕೊಳ್ಳಿ. ದಟ್ ಈಸ್ 4x -15x. ಇನ್ನು ಬಾಕಿ ನಂಬರ್ಸನ್ನೆಲ್ಲ ಆ ಕಡೆ ಕಳಿಸೋಣ. ಇಲ್ಲಾಂದರೆ ಇಲ್ಲೇ ನೀವು ಮೊದಲೇ ಸಿಂಪ್ಲಿಫೈ ಮಾಡ್ಬೋದು, ಬೇಡ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಈಕ್ವಲ್ ಟು ಆಚೆ 10 ಇದೆ, 10 ಇಳಿಸ್ಕೊಳ್ಳೋಣ. ಆಮೇಲೆ -6 ಇರೋದನ್ನು ಈ ಕಡೆ ಬರೆದ್ರೆ +6, +5 ಇರೋದನ್ನು ಈ ಕಡೆ ಕಳಿಸಿದ್ರೆ -5. ಎಸ್, ಈ ರೀತಿ ಎಕ್ಸ್ಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಬೇಕು. ಅದೇ ರೀತಿ ನೋಡಿ, ಈಗ 4x -15x, 4x -15x ಇಲ್ಲಿ ಕಳಿಯೋದಿದೆ. ದೊಡ್ಡ ಅಂಕಿ ಚಿಹ್ನೆ -15, ದೊಡ್ಡ ಅಂಕಿ ಚಿಹ್ನೆ ಯಾವುದು? ಮೈನಸ್ ಬರುತ್ತೆ. 15 ಅಲ್ಲಿ 4 ಅನ್ನು ತೆಗೆದುಹಾಕಿದ್ರೆ ಯು ವಿಲ್ ಗೆಟ್ 11x. 4 -15 ಅಂದರೆ -11. ನೆಕ್ಸ್ಟ್ ಇಲ್ಲಿ 10 + 6 16, 16 - 5 ಅಂದರೆ ಅದು 11 ಆಗುತ್ತೆ. ಈಗ ನೋಡಿ, x = 11/-11. ಓಕೆ, ಸೊ ಏನಾಗುತ್ತೆ ವಿದ್ಯಾರ್ಥಿಗಳೀಗ? 11 1s 11 1s ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಉಳಿಯುತ್ತೆ. ಸೊ -1 ಈಸ್ ದಿ ಆನ್ಸರ್. ಇನ್ನಷ್ಟು ಎಕ್ಸಾಂಪಲ್ಸ್ ಮಾಡೋಣ ನೋಡಿ. ಸಾಲ್ವ್, ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಸಾಲ್ವ್ ಇದೆ. solve
5x minus 2 into 2x minus 7 equals to 2 into 3x minus 1 plus 7 by 2. ಓಕೆ, ನೋಡಿ ಮೊದಲು ಬ್ರಾಕೆಟ್ ಅನ್ನ ಓಪನ್ ಮಾಡೋಣ. 5x ಹಾಗೆ ಇಡಿ ಮೈನಸ್ ಈ 2 ಬ್ರಾಕೆಟ್ ಇಲ್ಲಿದೆ, ಅದರ ಔಟ್ಸೈಡ್ 2 ಇದೆ, minus 2. ಸೊ minus 2 into 2 minus 4x. ನೆಕ್ಸ್ಟ್ minus 2 ಇಂದ 7ಗೆ ಮಲ್ಟಿಪ್ಲೈ ಮಾಡೋಣ. minus 2 into minus 7 ಇದು ಪ್ಲಸ್ ಆಗುತ್ತೆ, ಪ್ಲಸ್ 14 equals to 2 into 3 6x minus 2 into 1 2 plus 7 by 2 ಹಾಗೆ ಇಡಿ. ಈಗ x ಇರೋದನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. ಓಕೆ, 5x minus 4x ಅದನ್ನು 1x ಅಂತ ಬರಿಬಹುದು. ಸೊ ನಿಮಗೆ ಅರ್ಥ ಆಗಲಿ ಅಂತ ನಾನು ಅದನ್ನು ಹಾಗೆ ಇಡ್ತೀನಿ. 5x minus 4x ಈ ಪ್ಲಸ್ 6 ಅನ್ನು ಈ ಕಡೆ ತಗೊಳ್ಳೋಣ, ಮೈನಸ್ 6x ಆಗುತ್ತೆ ಈಕ್ವಲ್ಸ್ ಟು, ಇನ್ನು ಈ ಕಡೆ ಏನೇನು ಉಳಿದೆ ಅದನ್ನು ಬರೆಯೋಣ. minus 2 plus 7 by 2 ಈ ಪ್ಲಸ್ 14 ಇರೋದನ್ನ ಈ ಕಡೆ ತಗೊಂಡ್ರೆ minus 14 ಆಗುತ್ತೆ. ಎಸ್, ಈಗ ಸಿಂಪ್ಲಿಫೈ ಮಾಡಿ. 5x minus 4x minus 6x ಮೊದಲು ಹೀಗೆ ಬರೆಯೋಣ. ಇದನ್ನು 5x ಹಾಗೆ ಬರಿತೀನಿ, minus 4x minus 6x ಒಟ್ಟು ಎಷ್ಟು ಮೈನಸ್ ಮಾಡೋದಿದೆ? 10 x ಅನ್ನು ಮೈನಸ್ ಮಾಡೋದಿದೆ. ಸೊ ಅದಕ್ಕೆ minus 4x minus 6x ಅನ್ನು minus 10x ಅಂತ ಬರ್ಕೊಳ್ಳೋಣ. ಈಕ್ವಲ್ಸ್ ಟು, ಈ ಕಡೆ ನೀವಿಲ್ಲಿ LCM ತಗೊಳ್ಬೋದು ಅಥವಾ ಮೊದಲು -2 -14 ಮಾಡ್ಕೊಳ್ಬಹುದು, ಇದು ನಿಮಗೆ ಬಿಟ್ಟದ್ದು. ಓಕೆ, ಸೊ ವಿದ್ಯಾರ್ಥಿಗಳೇ LCM ತಗೊಳ್ಳೋಣ. ಓಕೆ, LCM ಎಷ್ಟು ಬರುತ್ತೆ ಇಲ್ಲಿ? 2. ಓಕೆ, 2 ಬರೋದ್ರಿಂದ ಇದನ್ನ ಎಲ್ಲಿ ಯಾವ ಡಿನಾಮಿನೇಟರ್ಲಿ 2 ಇಲ್ಲೋ ಆ ನಂಬರ್ಗೆ 2 ಇಂದ ಮಲ್ಟಿಪ್ಲೈ ಮಾಡೋಣ. ಸರಳಿ, ನಮಸ್ತೆ ಸರಳಿ. ಮಾಮೂಲಿ ಇಲ್ಲಿಂದ 8 ಗಂಟೆಗೆ ಹೊರಡ್ತೀನಿ, 8 ಕಾಲಿಗೆಲ್ಲ ಬರ್ತೀರಾ? ಆಯ್ತು, ಬರ್ತೀನಿ. ಆಯ್ತಾಯ್ತು, ಸರಿ ಸರ್, ಆಯ್ತು. ಸೊ ಇವಾಗ ಯಾವೆಲ್ಲಿ ಡಿನಾಮಿನೇಟರ್ಲಿ 2 ಇಲ್ಲೋ, ಓಕೆ, ಸೊ ಇಲ್ಲಿ ಇಲ್ಲ ಅಂದರೆ ಎಷ್ಟಿದೆ? 1 ಇದೆ. ಇಲ್ಲಿಲ್ಲ ಅಂದರೆ ಎಷ್ಟಿದೆ? 1 ಇದೆ. ಅದಕ್ಕೆ ಏನು ಮಾಡೋಣ? ಇದಕ್ಕೆ 2 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡೋದು. ಅಂದರೆ ಇಲ್ಲಿ 2 ಇಂದ ಮಲ್ಟಿಪ್ಲೈ ಮಾಡಿದ್ರೆ 2 ಆಗುತ್ತೆ, ಇಲ್ಲಿ ಇಟ್ಟಿದ್ದೀನಿ. ಸೊ ಇದಕ್ಕೆ 2 ಇಂದ ಮಾಡೋಣ, ಇದಕ್ಕೂ ಸಹಿತ 2 ಇಂದ ಮಾಡೋಣ. ಓಕೆ, ಸೊ 2 into 2 ಎಷ್ಟಾಯಿತು? -4 ಪ್ಲಸ್ 7 ಹಾಗೆ ಇಡೋಣ, ಯಾಕೆಂದರೆ ಅದ್ರ ಕೆಳಗಡೆ ಆಲ್ರೆಡಿ 2 ಇದೆ. -14 into 2 28. ಎಸ್, ಈಗ ನೋಡಿ ವಿದ್ಯಾರ್ಥಿಗಳೇ, 5x minus 10x ಎಷ್ಟಾಗುತ್ತೆ? -5x. ದೊಡ್ಡ ಅಂಕಿ 10 ಇದೆ, ಅದ್ರ ಹಿಂದೆ ಮೈನಸ್ ಇರೋದ್ರಿಂದ ಮೈನಸ್. ಓಕೆ, ಇಲ್ಲಿ 5x minus 10x ಇರೋದ್ರಿಂದ ಸಬ್ಟ್ರಾಕ್ಷನ್ನೇ ಮಾಡಬೇಕಾಗಿರೋದು. 10 ಅಲ್ಲಿ 5 ಹೋದರೆ 5. ಈ ಕಡೆ ನೋಡಿ, 7 ಮೈನಸ್ ಈ ಮೈನಸ್ ಈ -4 -28 ಎಷ್ಟಾಗುತ್ತೆ? -32 ಆಗುತ್ತೆ. ಮೊದಲು
ಎಷ್ಟು ಸಬ್ಟ್ರಾಕ್ಟ್ ಮಾಡೋದಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡೋಣ. -4 -28 ಅಂದರೆ -32 ಡಿವೈಡೆಡ್ ಬೈ 2. ಸೊ ವಿಚ್ ಇಂಪ್ಲೈಸ್ -5x. ಹಾಗೆ ಬರೆಯೋಣ. 7 -32 ಎಷ್ಟಾಗುತ್ತೆ ಹೇಳಿ ಮಕ್ಕಳೇ? ಇದು ಸಬ್ಟ್ರಾಕ್ಷನ್ ಮಾಡೋದಿದೆ. ದೊಡ್ಡ ಅಂಕಿ ಚಿಹ್ನೆ ಮೈನಸ್ ಬರುತ್ತೆ. 32ನಲ್ಲಿ 7 ಹೋದರೆ 25/2. ಓಕೆ, ಇವಾಗ ನೋಡಿ, ಎರಡು ಬದಿಗೆ ಮೈನಸ್ ಇದ್ರೆ ರಿಮೂವ್ ಮಾಡಬಹುದು. ಸೊ ಎರಡು ಬದಿಗೆ ಮೈನಸ್ ಇದೆ, ಅದನ್ನ ರಿಮೂವ್ ಮಾಡೋಣ. ಓಕೆ, 25/2 ಇಂಟು ಈ 5 ಎಲ್ಲಿ ಹೋಗುತ್ತೆ ಹೇಳಿ? ಇದು ಮಲ್ಟಿಪ್ಲಿಕೇಶನ್ ಇರೋದ್ರಿಂದ ಇಲ್ಲಿ ಕೆಳಗಡೆ ಬರುತ್ತೆ. 5x = 25/2 ಇದೆ. 5 ಅನ್ನ ಈ ಕಡೆ ಕಳಿಸ್ಕೊಳ್ಳೋಣ. ಸೊ 5 1s 5 5s. ಸೊ ಆನ್ಸರ್ ಎಷ್ಟು ಬಂತು ಮಕ್ಕಳೇ? 5/2. ಎಸ್. ನೆಕ್ಸ್ಟ್ ನೋಡೋಣ. ಇನ್ನೊಂದು ಸಾಲ್ವ್ಡ್ ಎಕ್ಸಾಂಪಲ್. ಸಾಲ್ವ್ 6x + 1 by 3 plus 1 equals x minus 3/6. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲು ಎಲ್ಸಿಎಂ ತಗೊಳ್ಳೋಣ. ಓಕೆ, ಸೊ 6x + 1 ಎಲ್ಸಿಎಂ ಎಷ್ಟು ಹೇಳಿ? 3 ಬರುತ್ತೆ. ಈ ಸೈಡು ಆ ಸೈಡ್ ಹಾಗೆ ಇಡಿ. ಓಕೆ, ಇಲ್ಲಿ ನೋಡಿ, ಈ 1 ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಓಕೆ, ಸೊ ಇದನ್ನ 3 ಮಾಡಬೇಕಾದ್ರೆ ನಾವು 3 ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಬೇಕು. ಸೊ ಇಲ್ಲಿ ಮಾಡಿದಂಗೆ ಆಯಿತು, ಅದು 3 ಇಲ್ಲಿ ಬಂದಿದೆ. ಇದಕ್ಕೆ ಮಾತ್ರ ನ್ಯೂಮರೇಟರ್ಗೆ 3 ಇಂದ ಮಾಡಿ. ಓಕೆ, ಸೊ 1 × 3 ಎಷ್ಟಾಯಿತು? +3. ಇದು 6x + 1 ಹಾಗೆ ಇಟ್ಟು, ಇದು 3 × 1 3. ಓಕೆ, ಈಗ ನೋಡಿ, 6x + 1 + 3 ಎಷ್ಟಾಗುತ್ತೆ? 4/3 equals to x minus 3/6. ವಿದ್ಯಾರ್ಥಿಗಳೇ, ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೋದು, ಅಥವಾ ಡಿನಾಮಿನೇಟರ್ಲಿ ಏನಾದರೂ ಈ ಕಡೆನೂ ಆ ಕಡೆನೂ ಕಾಮನ್ ಇದ್ದರೆ ಅದನ್ನು ಹೊಡೆದಾಕ್ಬೋದು. ಡಿನಾಮಿನೇಟರ್ಗೆ ಡಿನಾಮಿನೇಟರಿಂದ ಹೊಡೆದಾಕ್ಬೋದು. ಯಾಕಂದರೆ ಇದನ್ನ ಮೇಲಕ್ಕೆ ತೊಗೊಂಡ್ಬಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗುತ್ತೆ, 3/6 ಆಗುತ್ತೆ. ಓಕೆ, ಅಲ್ಲಿ ಹೊಡಿ ಬದಲಾಗಿ ಇಲ್ಲಿ ಹೊಡೆಯೋಣ. 3 1s 3 2s 6 ಹೀಗೆ ಹೊಡ್ಕೊಳ್ಬೋದು. ಓಕೆ, ಎಷ್ಟು ಉಳಿತು ನೋಡಿ? 6x + 4/1 equals to x minus 3/2. ಈಗ ಏನು ಮಾಡಿ? ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಈಗ ಕ್ರಾಸ್ ಮಲ್ಟಿಪ್ಲೈ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಅಂದರೆ 2 ಅನ್ನು ಈ ಕಡೆ ಲೆಫ್ಟ್ಗೆ ತರೋಣ. 2 × 6x + 4. ಓಕೆ, ಈಕ್ವಲ್ಸ್ ಟು ಈ 1 ಅನ್ನು ಆ ಕಡೆ ಕಳಿಸೋದು 1 × x minus 3. ಓಕೆ, ಮಲ್ಟಿಪ್ಲೈ ಮಾಡಿ. 6 × 2 12x + 2 × 4 8. 1 × x ಅಂದರೆ x, 1 × 3 is 3 -3 ಹಾಗೆ ಬರೀರಿ. ಎಕ್ಸ್ಗಳನ್ನು ಒಂದು ಕಡೆ ಮಾಡ್ಕೊಳ್ಳಿ. 12x - x, ಆ x ಅನ್ನು ಈ ಕಡೆ ತಗೊಂಡು ಬಂದರೆ -x ಆಗುತ್ತೆ. ಇದು -3 ಹಾಗೆ ಇಡಿ. ಈ +8 ಈ ಕಡೆ ತಗೊಂಡು ಬಂದರೆ ಏನಾಗುತ್ತೆ ಹೇಳಿ? -8. ಸೊ 12x - x ಅಂದರೆ 11x. 12x ಅಲ್ಲಿ 1x ಹೋದರೆ 11x. -3 - 8 ಹೇಳ್ತೀರಾ ಎಷ್ಟು? -11. ಎರಡು ಮೈನಸ್ ಇರೋದ್ರಿಂದ ಆ್ಯಡ್ ಮಾಡಬೇಕು, ಚಿಹ್ನೆ ಮೈನಸ್ ಇಡಬೇಕು.
ಸೊ ಈಗ ಎಕ್ಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಹೇಳಿ, -11/11. ಸೊ 11 1s 11 1s ಎಕ್ಸ್ ಈಕ್ವಲ್ ಟು ಎಷ್ಟು ಬಂತ ಹೇಳಿ ಮಕ್ಕಳೇ, -1. ಸೊ ಇದು ನಿಮ್ಮ ಆನ್ಸರ್. ವಿದ್ಯಾರ್ಥಿಗಳೇ, ಈಗ ನಾವು ಎಕ್ಸರ್ಸೈಸ್ 2.2 ಅನ್ನ ಸಾಲ್ವ್ ಮಾಡೋಣ. ನೋಡಿ, ಈಗ example 2 point, that is exercise 2 point exercise 2.2 ಅನ್ನ ಸಾಲ್ವ್ ಮಾಡೋಣ ಒಂದೊಂದಾಗಿ. ಎಸ್, ಮೊದಲನೇ ಎಕ್ಸಾಂಪಲ್ ನೋಡಿ, ಸಾಲ್ವ್ x/2 -1/5 equals to x/3 plus 1/4. ಓಕೆ ವಿದ್ಯಾರ್ಥಿಗಳೇ, ಇದನ್ನ ನೀವು ಬೇರೆ ಬೇರೆ ಥರ ಮಾಡ್ಬೋದು. ಮೊದಲೇ ಎಲ್ಸಿಎಂ ತಗೊಂಡು ಆಮೇಲೆ ಸಿಂಪ್ಲಿಫೈ ಮಾಡ್ಬೋದು, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಇಲ್ಲಾಂದರೆ ಮೊದಲು ಎಕ್ಸ್ಗಳನ್ನು ಒಂದು ಕಡೆ ಮಾಡ್ಕೊಳ್ಳೋಣ. ಸೊ x/2, ಈ x/3 ಈ ಕಡೆ ತಗೊಂಡ್ರೆ -x/3 ಆಗುತ್ತೆ, ಈಕ್ವಲ್ಸ್ ಟು ಇದು 1/4 ಹಾಗೆ ಇಡಿ. ಇದು -1/5 ಈ ಕಡೆ ತಗೊಂಡ್ರೆ +1/5 ಆಗುತ್ತೆ. ಈಗ ಡಿನಾಮಿನೇಟರ್ ಲೆಫ್ಟ್ ಅಲ್ಲಿ ಏನಿದೆ, ಇಲ್ಲಿ 2 3 ಇದೆ. ಸೊ 2 3 ಗಳ LCM ಎಷ್ಟಾಗುತ್ತೆ, 6. ಅಂದರೆ 2 ಮತ್ತು 3ಗಳ ಟೇಬಲ್ ಅಲ್ಲಿ ಏನು ಕಾಮನ್ ಬರುತ್ತೆ, ಲೀಸ್ಟ್ ಕಾಮನ್ 6. ಅಥವಾ ಏನು ಮಾಡಿ, ಈ 3 ಅನ್ನ ಈ ಕಡೆ ಮಲ್ಟಿಪ್ಲೈ ಮಾಡಿ, 3 × x 2 × x 2 × 3 ಕೆಳಗಡೆ 6 ಬರಿಬೇಕು. ಓಕೆ, ಈ ಥರನೂ ಮಾಡಬಹುದು. ಸೊ ಏನು ಹೇಳೋಣ, 2 × 3 6 ಮಾಡ್ಕೊಳ್ಳಿ. ಸೊ 3 × x 3x ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 3 ಇಂದ ಇದಕ್ಕೆ, 2 ಇಂದ ಇದಕ್ಕೆ, ಡಿನಾಮಿನೇಟ್ರಲ್ಲಿ 2 3 ಹೀಗೆ. ಓಕೆ, ಸೊ 3 × x 3x 2 × x 2x, ಡಿನಾಮಿನೇಟ್ರಲ್ಲಿ 2 × 3 6. ಹಾಗೆ ಈ ಕಡೆ ನೋಡೋಣ, ಹೇಳಿ ನೋಡೋಣ ಏನು ಬರೆಯೋಣ, 5 × 1 ಹೀಗೆ. 5 × 1 ಎಷ್ಟು, 5 ಪ್ಲಸ್ 4 × 1 4, ಕೆಳಗಡೆ 4 × 5 ಎಷ್ಟು, 20. ಇದು ಸಿಂಪ್ಲೆಸ್ಟ್ ವೇ. ಯಾವುದು LCM ಬೇಡ, ಏನು ಬೇಡ, ಹೀಗೂ ಮಾಡ್ಬೋದು. ಓಕೆ, ಇವಾಗ ನೋಡಿ, 3x - 2x ಎಷ್ಟಾಗುತ್ತೆ, x/6 ಹಾಗೆ. 3x ಅಲ್ಲಿ 2x ಹೋದ್ರೆ 1x. ಇಲ್ಲಿ 5 + 4 ಎಷ್ಟಾಗುತ್ತೆ, 9/20. ಓಕೆ, ನಮಗೀಗ x ಬೇಕಾಗಿದೆ. ಸೊ ಅದಕ್ಕೆ x ಕೆಳಗಡೆ ಏನಿದೆ ಅದನ್ನ ಮೇಲೆ ಕಳಿಸೋಣ. ಸೊ ಇದು 9/20 ಇಂಟು ಇಲ್ಲಿ ಡಿವಿಷನ್ ಇರೋದು 6, ಅದಕ್ಕೆ ಅದು ಮೇಲೆ ಹೋದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ಇಂಟು ಇದು 6. ಸೊ ಇವಾಗ ಏನು ಮಾಡಿ, 2 3s 2 10s. ಓಕೆ, ಸೊ x = ಎಷ್ಟಾಯ್ತು ಹೇಳಿ ಮಕ್ಕಳೇ, 9 3s 27/10. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳಿ. 6 ಅಂದರೆ 6 ಕೆಳಗಡೆ 1 ಇರುತ್ತೆ. ಓಕೆ, ಸೊ 9 × 3 ಮಾಡಿ, ಕೆಳಗಡೆ ಏನು 10 × 1 10. ಎಸ್, ನೆಕ್ಸ್ಟ್ ನೋಡಿ ಮಕ್ಕಳೇ, ಎರಡನೇ ಎಕ್ಸಾಂಪಲ್, ಸಾಲ್ವ್ n/2
minus 3n by 4 plus 5n by 6 equals to 21. Yes. ವಿದ್ಯಾರ್ಥಿಗಳೇ, ಈಗ LCM ಎಷ್ಟು ಬರುತ್ತೆ ನೋಡಿ. ಓಕೆ, ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂತ ನಾನು ಬರಿತೀನಿ. LCM ಆಫ್ 2, 4, 6 ಎಷ್ಟು ಬರುತ್ತೆ ಹೇಳಿ? 2, 4, 6 ಮಗ್ಗೆಯಲ್ಲಿ ಬರ್ತಕ್ಕಂಥ ಮೊದಲನೇ ಎಲಿಮೆಂಟ್ ಯಾವುದು? ಮೊದಲನೇ ನಂಬರ್ 3 ಮಗ್ಗೆಯಲ್ಲಿ ಇರಬೇಕು, 2 ಮಗ್ಗೆಯಲ್ಲಿ ಇರಬೇಕು, 4 ಮಗ್ಗೆಯಲ್ಲಿ ಇರಬೇಕು, 6 ಮಗ್ಗೆಯಲ್ಲಿ ಇರಬೇಕು. ಯಾವ್ದು ಹೇಳಿ? ಅದು ಎಷ್ಟು? 12 ಮೊದಲು ಬರೋದು. 2 ಮಗ್ಗೆಯಲ್ಲಿ ಬರುತ್ತೆ, 4 ಮಗ್ಗೆಯಲ್ಲಿ ಬರುತ್ತೆ, 6 ಮಗ್ಗೆಯಲ್ಲಿ ಬರುತ್ತೆ. ಲೀಸ್ಟ್ ಅಂದರೆ ಅತ್ಯಂತ ಕಡಿಮೆ ಕಾಮನ್ ಮಲ್ಟಿಪಲ್. ಸೊ LCM ಎಷ್ಟಾಯಿತು? 12. ಓಕೆ, ಅಥವಾ ನಿಮಗೆ ನಿಮ್ಮ ಟೀಚರ್ ಹೇಳಿಕೊಟ್ಟಿದ್ದಾರೆ ಲೈನ್ ಆಯ್ಕೆ ಮಾಡೋದು ಆ ಪದ್ಧತಿಯಿಂದ ಅಂದ್ರೆ ಮಾಡಿ. ಮೊದಲು LCM ಕಂಡುಹಿಡೀರಿ. ಓಕೆ, ಸೊ ಇವಾಗ n/2. ಓಕೆ, ಈ 2ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ ಹೇಳಿ? 6ಇಂದ. ಅದಕ್ಕೆ ಇಲ್ಲಿ 6 × 6 ಬರ್ಕೊ, 6/6 ಅಂತ ಬರೀರಿ. ಮೈನಸ್ 3n/4 ಹಾಗೆ ಬರೆಯೋಣ. ಓಕೆ, 4ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ ಹೇಳಿ? 3. ಅದಕ್ಕೆ 3/3 ಅಂತ ಬರೆಯೋಣ. ಪ್ಲಸ್ 5n/6 ಅಂತ ಬರೋದು. 6ಗೆ ಎಷ್ಟರಿಂದ ಮಲ್ಟಿಪ್ಲೈ ಮಾಡಿದ್ರೆ 12 ಆಗುತ್ತೆ? 2ಇಂದ. ಸೊ 2/2 ಅಂತ ಬರೀರಿ. ಈಕ್ವಲ್ಸ್ ಟು 21 ಹಾಗೆ ಇಡಿ, ಏನು ಟಚ್ ಮಾಡಬೇಡಿ. ಓಕೆ, ಸೊ ಇವಾಗ ಎಲ್ಲದರಲ್ಲಿ ಡಿನಾಮಿನೇಟರ್ ಎಷ್ಟು ಬರುತ್ತೆ? 12 ಬರುತ್ತೆ. ಇಲ್ಲಿ 6 × 2 12, 4 × 3 12, 6 × 2 12. ಅದಕ್ಕೆ ಇಲ್ಲಿ 12 ಅನ್ನು ಬರೆಯೋಣ. ಮೇಲೆ ಮಲ್ಟಿಪ್ಲೈ ಮಾಡಿ. 6 × n 6n ಮೈನಸ್ 3n × 3 ಎಷ್ಟಾಗುತ್ತೆ? 3 × 3 9n ಪ್ಲಸ್ 5n × 2 10n. 5 × 2 10 ಆಗುತ್ತೆ. ಈಕ್ವಲ್ಸ್ ಟು 21. ದಿಸ್ ಇಂಪ್ಲೈಸ್, ಈಗ ಇವನ್ನೆಲ್ಲ ಆ್ಯಡ್ ಮಾಡಿ. 10 + 6 16 ಆಗುತ್ತೆ. 16 - 9 ಮಾಡಬೇಕು. ಸೊ 6n + 10n ಎಷ್ಟು? 16n - 9n by 12 equals 21. ಓಕೆ, ಈಗ 6n - 9n ಎಷ್ಟಾಗುತ್ತೆ ಹೇಳಿ? 7n by 12 equals 21. ಇವಾಗ ನೋಡಿ ವಿದ್ಯಾರ್ಥಿಗಳೇ, ನಮಗೆ n ಸಾಲ್ವ್ ಮಾಡಬೇಕಾಗಿದೆ. ಅದಕ್ಕೆ n = 21 ಇಂಟು ಈ 12 ಮೇಲೆ ಕಳಿಸಿ, 7 ಕೆಳಗೆ ಕಳಿಸಿ. ಓಕೆ, 7 ಇಂಟು ಇರೋದು ಕೆಳಗಡೆ ಬರುತ್ತೆ, ಡಿವಿಷನ್ ಆಗುತ್ತೆ. n = 7 1s 7 3s. ಸೊ 12 × 3 ಎಷ್ಟಾಯಿತು? 12 3 36. ಸೊ ದಿಸ್ ಇಸ್ ಯುವರ್ ಆನ್ಸರ್. ನೆಕ್ಸ್ಟ್ ನೋಡಿ ಮಕ್ಕಳೇ, ಥರ್ಡ್ ಎಕ್ಸಾಂಪಲ್. x + 3 minus 8x/3 equals 17/6 minus 5x/2. ಓಕೆ ವಿದ್ಯಾರ್ಥಿಗಳೇ, ಈಗ ನೀವು ಇದನ್ನ ಮೊದಲೇ LCM ತಗೊಳ್ಳಿ, ಇಲ್ಲಾಂದ್ರೆ ಮೊದಲು x ಎಲ್ಲ ಒಂದ್ ಕಡೆ ಮಾಡ್ಕೊಂಡ್ರೂ ಆಗುತ್ತೆ. ಸೊ ಮೊದಲು x ಎಲ್ಲ ಒಂದ್ ಕಡೆ ಮಾಡ್ಕೊಳ್ಳೋಣ. ಎಸ್, x - 8x/3, ಇಲ್ಲೊಂದು ರೈಟ್ ಸೈಡಲ್ಲಿ 5x/2 ಇದೆ. -5x/2 ಈ ಕಡೆ ತಗೊಂಡ್ರೆ ಪ್ಲಸ್ 5x/2 ಈಕ್ವಲ್ಸ್ ಟು 17/6. ಓಕೆ, ಈ +3 ಅನ್ನು ಈ ಕಡೆ ತಗೊಂಡ್ರೆ -3. ಓಕೆ,
ಈಗ ನೋಡಿ ಎಲ್ ಸಿ ಎಮ್ ಎಷ್ಟು ಬರುತ್ತೆ ಹೇಳಿ, 3 ಮತ್ತು 2 ಈ ಕಡೆ ಲೆಫ್ಟ್ ಅಲ್ಲಿ ಎಲ್ ಸಿ ಎಮ್ ಆಫ್ 3 and 2 ಎಷ್ಟು ಹೇಳಿ, 6. ಓಕೆ, ಸೊ ಅದಕ್ಕೆ ಏನು ಮಾಡೋಣ, ಇದನ್ನು ಹೀಗೆ ಬರೆಯೋಣ. ಎಕ್ಸ್ ಕೆಳಗಡೆ 1 ಇದೆ, ಸೊ ಇದಕ್ಕೆ ಎಷ್ಟರಿಂದ ಮಲ್ಟಿಪ್ಲೈ ಡಿವೈಡ್ ಮಾಡಬೇಕು, 6 ಇಂದ. ಮೈನಸ್ ಇದು 8x/3 ಇದೆ, ಇದಕ್ಕೆ ಎಷ್ಟರಿಂದ ಮಾಡೋಣ ಹೇಳಿ, 2/2, 3 into 2 6 ಆಗುತ್ತೆ. ಪ್ಲಸ್ 5x/2 ಇದೆ, ಇದಕ್ಕೆ ಎಷ್ಟರಿಂದ ಮಾಡೋಣ ಹೇಳಿ, 3 ಇಂದ. ಈಗ ನೋಡಿ ಇಲ್ಲಿ ರೈಟ್ ಅಲ್ಲಿ ಏನಿದೆ, 17/6 ಇದೆ. ಓಕೆ, ಸೊ 17/6 ಇರೋದ್ರಿಂದ ಇಲ್ಲಿ ಎಷ್ಟಿದೆ, ಏನು ಇಲ್ಲ ಅಂದ್ರೆ 1 ಇರುತ್ತೆ. ಸೊ ಏನು ಮಾಡೋಣ, ಇದಕ್ಕೆ ಇಲ್ಲಿ 6 ಇಂದ ಮಾಡಿ, ಈ ಕಡೆ 1 ಇಂದ ಮಾಡಿ. ಸೊ 17 into 1 17 ಮೈನಸ್ 6 into 3 ಎಷ್ಟಾಗುತ್ತೆ, 18 ಆಗುತ್ತೆ. ಡಿವೈಡೆಡ್ ಬೈ 6 into 1 6. ಈ ತರ ಎರಡೇ ಟರ್ಮ್ ಇದ್ರೆ ನೇರವಾಗಿ ಹೀಗೆ ಮಾಡಿ. ಎಸ್, ಸೊ ಈಗ ನೋಡಿ ಎಷ್ಟಾಯ್ತು, 6x ಮೈನಸ್ 18 2s 16x ಪ್ಲಸ್ 5 3s 15x. ಇನ್ನು ಎಲ್ಲದರಲ್ಲಿ ಡಿನಾಮಿನೇಟರ್ ಏನು ಬರುತ್ತೆ, 6 ಬರುತ್ತೆ. ಓಕೆ, ಸೊ 6, 3 into 2 6, 2 into 3 6 equals to 17 minus 18 minus 1/6. 17 minus 18 ಚೌಟಂಕಿ ಚಿಹ್ನೆ ಮೈನಸ್. ಈಗ 16 minus 6x minus 16x plus 15x equals to minus 1/6. ಓಕೆ, ಇವಾಗ ನೋಡಿ (15x plus 16x) ಮೊದಲು ಆಡ್ಸ್ ಮಾಡ್ಕೊಳ್ಳಿ. 21x ಮೈನಸ್ 16x ಹಾಗೆ ಬಿಡಿ. ಸೊ ಎರಡು ಬದಿಗೆ ಡಿನಾಮಿನೇಟರ್ 6 ಕಾಮನ್ ಇದೆ, ಹೊಡೆದಾಕೊಳ್ಳೋಣ. ಸೊ ಎರಡು ಬದಿಗೆ ಡಿನಾಮಿನೇಟರ್ ಕ್ಯಾನ್ಸಲ್ ಆಯಿತು, ಏನು ಉಳಿಯುತ್ತೆ, 21x minus 16x equal to -1. 21x minus 16x ಎಷ್ಟು ಹೇಳಿ, 5x equals to -1. x equals to -1/5. ಅರ್ಥ ಆಯ್ತಲ್ವಾ? ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡಿ. 4th one. ಓಕೆ, ಸಿಂಪಲ್ ಇದೆ. x minus 5/3 equals to x minus 3/5. ಓಕೆ, ಸೊ ಈ ಕಡೆ ಏನಿದೆ, ಕಾಮನ್ ಡಿನಾಮಿನೇಟರ್ 3 ಇದೆ, ಈ ಕಡೆ ಕಾಮನ್ ಡಿನಾಮಿನೇಟರ್ 5 ಇದೆ. ಇಲ್ಲಿ ಯಾವುದು ಎಲ್ಸಿಎಂ ತಗೊಳ್ಳೋಂಗಿಲ್ಲ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಓಕೆ, ಎಲ್ಸಿಎಂ ಅವರೇ ತೆಗೆದಿಟ್ಟಿದ್ದಾರೆ. ಸೊ ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ 5 into x minus 5. ಓಕೆ, ಈ ಕಡೆ 5 ಅನ್ನ ಈ ಕಡೆ ತಗೊಳ್ಳಿ, ಈ ಕಡೆ 3 ಅನ್ನ ಆ ಕಡೆ ಕಳಿಸಿ. 3 into x minus 3 ಎಷ್ಟಾಗುತ್ತೆ ನೋಡಿ, 5 into x 5x minus 5 into 5 25 equals to 3 into x 3x minus 3 into 3 9. ಸೊ x ಇರೋದನ್ನ ಒಂದ್ ಕಡೆ ಮಾಡಿ, 5x ಈ 3x ಈ ಕಡೆ ಬಂದ್ರೆ -3x ಆಗುತ್ತೆ,
-9 ಹಾಗೆ ಇಟ್ಟು ಈ -25 ಈ ಕಡೆ ಬಂದರೆ +25 ಆಗುತ್ತೆ. ಸೊ ಈಗ ವಿದ್ಯಾರ್ಥಿಗಳೇ 5x - 3x ಎಷ್ಟು? 2x ಈಕ್ವಲ್ಸ್ ಟು 25 - 9 ಹೇಳಿ. 25 - 9 ಎಷ್ಟು? 16 ಆಗುತ್ತೆ. ಓಕೆ, 25ನಲ್ಲಿ 9ಅನ್ನು ಮೈನಸ್ ಮಾಡಿದ್ರೆ 16. ದೊಡ್ಡ ಅಂಕಿ ಚಿಹ್ನೆ ಏನದು? ಪ್ಲಸ್ ಇರೋದು 25 ಇಂದ +16 ಅಂತ. ಓಕೆ, ಈಗ x ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ ಮಕ್ಕಳೇ? 16/2. ಸೊ x ಈಕ್ವಲ್ ಟು ಎಷ್ಟಾಯ್ತು ಹಾಗಾದರೆ? 2 1s 2 8s x ಈಕ್ವಲ್ಸ್ ಟು 8 ಆಯ್ತಲ್ಲ ಅರ್ಥ? ಓಕೆ, ನೆಕ್ಸ್ಟ್ ನೋಡಿ 5th one. ಓಕೆ, ಸೊ 3x - 2/4 minus 2x + 3/5 ಓಕೆ, ಟಿ ಇದೆ ಅದು. ಓಕೆ, ನಾವು ಟಿ ಮಾಡ್ಕೊಳ್ಳೋಣ ಅದನ್ನು. ಎಸ್, ಎಕ್ಸ್ ಬದಲಿಗೆ ಟಿ ಕೊಟ್ಟಿದ್ದಾರೆ. ಸೊ 3t - 2/4 minus 2t + 3/3 equals to 2/3 minus t. ಓಕೆ ವಿದ್ಯಾರ್ಥಿಗಳೇ, ನಾ ಹಿಂದೆ ಹೇಳಿದಂಗೆ ಮಾಡಿ. ಈಗ 4 ಮತ್ತು 3ಗಳ LCM ಎಷ್ಟು? ಈ ಕಡೆ LCM ತಗೊಳ್ಳೋಣ, ಆ ಕಡೆ ತಗೊಳ್ಳೋಣ, ಕೊನೆಗೆ ಟಿ ಎಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. ಓಕೆ ಓಕೆ, ಸೊ ಇಲ್ಲಿ 4 × 3 ಎಷ್ಟಾಯಿತು? 12 ಆಯಿತು. ಸೊ ಇವಾಗ ಏನು ಮಾಡಬೇಕು? ಈ 3ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿ, ಈ 4ಅನ್ನು ಈ ಕಡೆ ಮಲ್ಟಿಪ್ಲೈ ಮಾಡೋಣ. ಅದಕ್ಕೆ ಎಷ್ಟು ಬರೋಣ ಇಲ್ಲಿ? 3 × 3t - 2 ಮೈನಸ್ 4ಅನ್ನು ಇಲ್ಲಿ ಬರೀರಿ, 2t + 3 ಈಕ್ವಲ್ಸ್. ಅದೇ ರೀತಿ ಈ ಕಡೆ ನೋಡಿ ಮಕ್ಕಳೇ, ಈ ಕಡೆ ಎಷ್ಟಾಗುತ್ತೆ ನೋಡಿ? 3 ಡಿನಾಮಿನೇಟ್ರಲ್ಲಿದೆ. ಸೊ ಅದಕ್ಕೆ ಈ ಟಿ ಕೆಳಗಡೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಸೊ ಇಲ್ಲಿ 1ರಿಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ 3ಇಂದ ಮಾಡೋಣ. ಸೊ 1 × 2 2 ಆಯಿತು, ಮೈನಸ್ 3 × t 3t. ಹೀಗೆ ನೀವು ಪ್ರಾಕ್ಟೀಸ್ ಮಾಡಿ. ಎಸ್, ಈಗ ನೋಡಿ ಬ್ರ್ಯಾಕೆಟನ್ನು ಓಪನ್ ಮಾಡಬೇಕು. 3 × 3 9t ಮೈನಸ್ 3 × 2 6 ಮೈನಸ್ 4 × 2t 8t ಮೈನಸ್ ಇಂಟು ಪ್ಲಸ್. ಇದಕ್ಕೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಮಕ್ಕಳು. ಮೊದಲು ಚಿಹ್ನೆಗಳನ್ನು ಮಲ್ಟಿಪ್ಲೈ ಮಾಡಿ. ಪ್ಲಸ್ ಇಂಟು ಮೈನಸ್, ಮೈನಸ್ 4 × 3 12 ಆಗುತ್ತೆ, ಡಿವೈಡೆಡ್ ಬೈ 12 ಈಕ್ವಲ್ಸ್ ಟು, ಇದನ್ನು ಹಾಗೆ ಇಡಿ, 2 - 3t/3. ಎಸ್ ವಿದ್ಯಾರ್ಥಿಗಳೀಗ ಡಿನಾಮಿನೇಟರ್ ಸಹಿತ ನಾವು ಆ ಕಡೆ ಈ ಕಡೆ ನೋಡಿಕೊಂಡು ಹೊಡಿಬಹುದು. ಓಕೆ, ಸೊ 3 1s 3 4s ಕಾಮನ್ ಮೊದಲು ಮಾಡಿಕೊಂಡು ಡಿನಾಮಿನೇಟರ್ಸ್ ಆಮೇಲೆ ಹೊಡಿಬೋದು. ಎಸ್, ಇವಾಗ 9t - 8t ಎಷ್ಟಾಗುತ್ತೆ ನೋಡಿ? 9t - 8t 9t - 8t ಅಂದರೆ 1t ಆಗುತ್ತೆ. ಓಕೆ, ಮೈನಸ್ 6 - 12 ನಂಬರನ್ನು ಆ್ಯಡ್ ಮಾಡಬೇಕು, ವೇರಿಯೇಬಲ್ಸನ್ನು. -6 - 12 ಎರಡು ಮೈನಸ್ ಇರೋದ್ರಿಂದ -18 ಆಗುತ್ತೆ ಬೈ 4. ಎಸ್, ಈ ಕಡೆ 2 - 3t/1 ಅಂದರೆ ಬರೆಯೋ ಅವಶ್ಯಕತೆ ಇಲ್ಲ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಮಕ್ಕಳೇ, 4ಅನ್ನು ಆಚೆ ಕಳಿಸಿ, ಆ ಕಡೆ ಕಳಿಸಿ. ಸೊ t - 18 ಈಕ್ವಲ್ಸ್ 4 × 2 - 3t. ಇವಾಗ ಏನಾಗುತ್ತೆ ಹೇಳಿ? ಮೊದಲು ಇದನ್ನ ಬ್ರ್ಯಾಕೆಟನ್ನು ಓಪನ್ ಮಾಡೋಣ. ಸೊ t - 18 ಈಕ್ವಲ್ಸ್
4 ಇಂಟು 2 8 ಮೈನಸ್ 4 ಇಂಟು 3 12t ಆಯಿತು. ಸೊ ಇವಾಗ ಟಿಗಳನ್ನೆಲ್ಲ ಒಂದು ಕಡೆ ಮಾಡೋಣ. ಸೊ ಟಿ ಪ್ಲಸ್ ಆ 12 ಈ ಕಡೆ ಬಂದರೆ ಮೈನಸ್ ಇರೋದು ಪ್ಲಸ್ ಆಗುತ್ತೆ. ಟಿ ಪ್ಲಸ್ 12t ಈಕ್ವಲ್ಸ್ 8 ಹಾಗೆ ಇಡಿ. ಈ ಮೈನಸ್ 18 ಈ ಕಡೆ ಕಳಿಸಿದ್ರೆ ಪ್ಲಸ್ 18. ಓಕೆ ವಿದ್ಯಾರ್ಥಿಗಳೇ, ಎಷ್ಟಾಯ್ತು ನೋಡಿ ಈಗ. ಟಿ ಪ್ಲಸ್ 12t 13t ಈಕ್ವಲ್ಸ್ ಟು 8 ಪ್ಲಸ್ 18 26. ಹಾಗಾದರೆ ಟಿ ಎಷ್ಟಾಗತ್ತೆ ಹೇಳಿ? 26/13. ಸೊ 2 ಕ್ಯಾನ್ಸಲ್, 13 1s 13 2s 26. ಸೊ ಟಿ ಎಷ್ಟಾಯ್ತು ಹೇಳಿ ಮಕ್ಕಳೇ? ಟಿ ಈಸ್ 2 ಅಂತ. ಎಸ್, ನೆಕ್ಸ್ಟ್ ಇನ್ನೊಂದು ಮಾಡೋಣ. ಎಸ್ ನೋಡಿ, 6th one, m minus of m minus 1/2 equals 1 minus of 1 minus m minus 2/3. ಎಸ್ ವಿದ್ಯಾರ್ಥಿಗಳೇ, ಭಾಳ ಸಿಂಪಲ್ ಇದೆ. ನೀವು ಮೊದಲು ಡಿನಾಮಿನೇಟರ್ನ ಗುರುತು ಮಾಡ್ಕೊಳ್ಳಿ. ಇಲ್ಲಿ ಏನಿಲ್ಲ ಅಂದರೆ 1 ಇದೆ, ಇಲ್ಲಿ ಏನಿಲ್ಲ ಅಂದರೆ 1 ಇದೆ. ಸೊ ಹೇಳ್ದಂಗೆ ಕ್ರಾಸ್ ಮಾಡಿ. ಇದಕ್ಕೆ 2 ಇಂದ ಮಲ್ಟಿಪ್ಲೈ ಮಾಡಿ, ಇದಕ್ಕೆ 1 ಇಂದ ಮಾಡಿ, ಇಲ್ಲಿಯೂ ಅಷ್ಟೇ. ಇದಕ್ಕೆ 3 ಇಂದ ಮಾಡಿ, ಇದಕ್ಕೆ 1 ಇಂದ ಮಾಡೋಣ. ಓಕೆ, ಸೊ 2 ಇಂಟು ಎಮ್ ಎಷ್ಟಾಯಿತು? 2m ಮೈನಸ್ 1 ಇಂಟು ಎಮ್ ಮೈನಸ್ 1 ಬ್ರ್ಯಾಕೆಟ್ ಹಾಕಿ ಬರೀಬೇಕು. ಬೈ 1 ಇಂಟು 2 ಎಷ್ಟು? 2. ಹಾಗೆ ಈ ಕಡೆ ನೋಡಿ, 1 ಇಂಟು 3 ಎಷ್ಟಾಯಿತು? 3. ಸೊ 3 ಇಲ್ಲಿ ಬರೆದಿದೆ. 3 ಇಂಟು 1 3 ಮೈನಸ್ 1 ಇಂಟು ಎಮ್ ಮೈನಸ್ 2. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದು 2m ಬ್ರ್ಯಾಕೆಟ್ ಓಪನ್ ಮಾಡಿ. 1 ಇಂಟು ಎಮ್, ಎಮ್ ಮೈನಸ್ 1 ಇಂಟು ಮೈನಸ್ 1 ಪ್ಲಸ್ 1 ಬೈ 2 ಈಕ್ವಲ್ಸ್ 3 ಮೈನಸ್ 1 ಇಂಟು ಎಮ್, ಎಮ್ ಇಲ್ಲಿ ಪುನಃ ಮೈನಸ್ 1 ಇಂಟು ಮೈನಸ್ 2 ಅಂದರೆ ಪ್ಲಸ್ 2 ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಎಸ್, ಇವಾಗ ನೋಡಿ, 2m ಮೈನಸ್ ಎಮ್ ಅಂದರೆ 1m ಪ್ಲಸ್ 1 ಬೈ 2. ಈಗ ಮೊದಲು ನಂಬರ್ಸನ್ನು ಆ್ಯಡ್ ಮಾಡಿ. 3 ಪ್ಲಸ್ 2 ಎಷ್ಟಾಯಿತು? 5 ಮೈನಸ್ ಎಮ್ ಬೈ 3. ಓಕೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕೀಗ. 3ಅನ್ನು ಈ ಕಡೆ, 2ಅನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 3 ಇಂಟು ಎಮ್ ಪ್ಲಸ್ 1, 2 ಆ ಕಡೆ ಕಳಿಸಿದ್ರೆ 2 ಇಂಟು 5 ಮೈನಸ್ ಎಮ್. ಸೊ ದಿಸ್ ಇಂಪ್ಲೈಸ್ 3 ಇಂಟು ಎಮ್ 3m ಪ್ಲಸ್ 3 ಇಂಟು 1 3 ಈಕ್ವಲ್ಸ್ ಟು 2 ಇಂಟು 5 10 ಮೈನಸ್ 2 ಇಂಟು ಎಮ್ 2m. ಈಗ ಎಮ್ಗಳೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. 3m ಮೈನಸ್ 2m ಈ ಕಡೆ ಬಂದರೆ ಪ್ಲಸ್ 2m ಈಕ್ವಲ್ಸ್ 10. ಈ ಪ್ಲಸ್ 3 ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ. ಓಕೆ, ಸೊ 3m ಪ್ಲಸ್ 2m ಎಷ್ಟು? 5m ಈಕ್ವಲ್ಸ್ 10 ಮೈನಸ್ 3 ಎಷ್ಟು? 7. ಹಾಗಾದರೆ m ಎಷ್ಟು ಬರುತ್ತೆ ಹೇಳಿ ಮಕ್ಕಳೇ? m ಈಸ್ 7/5. ಅರ್ಥ ಆಯ್ತಲ್ವಾ? ಎಸ್, ಇನ್ನು 5 ಎಕ್ಸಾಂಪಲ್ಸ್, ಇನ್ನು 3, ಇನ್ನೊಂದು 4 ಎಕ್ಸಾಂಪಲ್ಸ್. ಓಕೆ, ಇನ್ನು 7th one, 3 ಇಂಟು t minus 3 equals 5 into 2t plus 1. Very simple. Okay, ಮೊದಲು ಬ್ರಾಕೆಟ್ ಓಪನ್ ಮಾಡಿ. 3 ಇಂಟು ಟಿ 3t ಮೈನಸ್ 3 ಇಂಟು 3 9 ಆಗುತ್ತೆ. ಈ ಕಡೆ 5 ಇಂಟು 2 10t ಹಾಗೆ ಬರೀರಿ, ಪ್ಲಸ್ 5 ಇಂಟು 1
5 ಬ್ರ್ಯಾಕೆಟ್ ಒಳಗಡೆ ಇರತಕ್ಕಂಥ ಪ್ರತಿ ಟರ್ಮ್ಗೆ ಮಲ್ಟಿಪ್ಲೈ ಮಾಡಿ. ಇವಾಗ ಟಿಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. 3t ಮೈನಸ್ 10t. ಓಕೆ, 10 ಆ ಕಡೆ ಈ ಕಡೆ ಬಂದರೆ ಮೈನಸ್ 10 ಆಗುತ್ತೆ. ಈ 9 ಆ ಕಡೆ ಕಳಿಸಿ. ಇದು 5 ಪ್ಲಸ್ 9. ಸೊ 3t ಮೈನಸ್ 10t. ಮಕ್ಕಳೇ ದೊಡ್ಡ ಅಂಕಿ ಯಾವುದಿದೆ? 10 ಇದೆ, ಅದ್ರ ಹಿಂದೆ ಮೈನಸ್ ಇದೆ, ಬರೆಯೋಣ. 10 ಅಲ್ಲಿ 3 ಹೋದರೆ 70. 5 ಪ್ಲಸ್ 9 14. ಓಕೆ, ಇವಾಗ ಟಿ ಎಷ್ಟಾಗುತ್ತೆ ಹೇಳಿ ಮಕ್ಕಳೇ? 14 ಬೈ ಮೈನಸ್ 7. ಸೊ 7 1s 7 2s. ಸೊ ಆನ್ಸರ್ ಎಷ್ಟು ಬರುತ್ತೆ ಹೇಳಿ? ಮೈನಸ್ ಇದೆ, ಅದನ್ನ ಮೇಲೇನೆ ಇಟ್ಟರಾಯ್ತು, ಮೈನಸ್ 2 ಬೈ 1 ಬರೆಯಂಗಿಲ್ಲ, ಮೈನಸ್ 2 ಅಷ್ಟೇ. ಎಸ್, ಅದೇ ರೀತಿ ನೋಡಿ ಇನ್ನೊಂದು. ಫಿಫ್ಟೀನ್ ಇಂಟು y minus 4 minus 2 into y minus 9 plus 5 into y plus 6 equals to 0. ಓಕೆ, ಮೊದಲು ಬ್ರ್ಯಾಕೆಟ್ ಓಪನ್ ಮಾಡಿ. 15 ಇಂಟು y 15. 15 4s 60. 2 ಇಂಟು y 2y. ಮೈನಸ್ 2 ಇಂಟು ಮೈನಸ್ 9 ಅಂದರೆ ಪ್ಲಸ್ 18 ಆಗುತ್ತೆ. ಕೇರ್ಫುಲ್. 5 ಇಂಟು 5 5y. 5 6 30 ಈಕ್ವಲ್ಸ್ ಟು 0. ಈಗ ಎಷ್ಟು y ಇದೆ ನೋಡಿ, ಎಲ್ಲೆಲ್ಲಿ y ಇದೆ ಮೊದಲು ನೋಡಿ. ಓಕೆ, ನಿಮ್ಗೆ ಗೊತ್ತಾಗಲಿ ಅಂತ ಬರೀತೇನೆ ನಾನು. 15y ಮೈನಸ್ 2y ಒಂದಿದೆ, ಪ್ಲಸ್ 5y ಒಂದಿದೆ. ಇನ್ನು ಬಾಕಿ ಎಲ್ಲ ಈ ಕಡೆ ಕಳಿಸೋಣ. ಮೈನಸ್ 60 ಈ ಕಡೆ ಕಳಿಸಿದ್ರೆ ಪ್ಲಸ್ 60. 18 ಈ ಕಡೆ ಕಳಿಸಿದ್ರೆ ಮೈನಸ್ 18. ಪ್ಲಸ್ 30 ಈ ಕಡೆ ಕಳಿಸಿದ್ರೆ ಮೈನಸ್ 30. ಎಸ್, ಈಗ ನೋಡಿ 15y ಪ್ಲಸ್ 5y ಎಷ್ಟಾಯಿತು? 20y ಮೈನಸ್ 2y. ಮೊದಲು ಕೂಡೋದನ್ನು ಕೂಡ್ಕೊಳ್ಳಿ. 15y ಪ್ಲಸ್ 5y 20y ಮೈನಸ್ 2y ಈಕ್ವಲ್ ಟು, ಇದು 60 ಹಾಗೆ ಇಡಿ, ಇಲ್ಲಿ ಮೈನಸ್ ಮಾಡೋದು ಜಾಸ್ತಿ ಇದೆ. ಮೈನಸ್ 18 ಮೈನಸ್ 30. ಮೈನಸ್ ಮಾಡೋದು ಎಷ್ಟಿದೆ ಅಣ್ಣಿ? 48 ಆಯಿತು. ಮೈನಸ್ 18 ಮೈನಸ್ 30 ಇವೆರಡನ್ನು ಕೂಡಬೇಕು, ಚಿಹ್ನೆ ಮೈನಸ್ ಇಡಿ. 20y ಮೈನಸ್ 2y ಅಂದರೆ 18y ಈಕ್ವಲ್ಸ್ ಟು 60 ಮೈನಸ್ 48. ಯಾರು ಹೇಳ್ತೀರಾ? 12. 16ನಲ್ಲಿ 48ಅನ್ನು ರಿಮೂವ್ ಮಾಡಿ. ಹಾಗಾದರೆ y ಈಕ್ವಲ್ ಟು ಎಷ್ಟು ಹೇಳಿ? 12 ಬೈ 18. ಸೊ ಇದನ್ನು ನಾವು 6 2s 6 3s ಅನ್ಬೋದು. ಸೊ y ಈಕ್ವಲ್ಸ್ ಟು 2 ಬೈ 3. ಮಕ್ಕಳೇ 9ನೇ ಎಕ್ಸಾಂಪಲ್ ನೋಡೋಣ. ಎಸ್, 3 ಇಂಟು 5z minus 7 minus 2 into 9z minus 11 equals to 4 into 8z minus 13 minus 17. ಓಕೆ, ಬ್ರಾಕೆಟ್ಸನ್ನು ಓಪನ್ ಮಾಡೋಣ. 3 ಇಂಟು 5 15z ಮೈನಸ್ 3 ಇಂಟು 7 21. 2 ಇಂಟು 9 18z ಮೈನಸ್ ಇಂಟು ಮೈನಸ್ ಪ್ಲಸ್ ಬರಿಬೇಕು, ಇಂಪಾರ್ಟೆಂಟ್. 2 ಇಂಟು 11 22 ಈಕ್ವಲ್ಸ್ 4 ಇಂಟು 8 32z ಮೈನಸ್ 13 into 4 52 minus 17. ಈಗ ಝಡ್ಗಳನ್ನೆಲ್ಲ ಒಂದು ಕಡೆ ಮಾಡ್ಕೊಳ್ಳೋಣ. 15z ಮೈನಸ್ 18z, ಇದೊಂದು z ಇದೆ, ಈ ಕಡೆ ತಗೊಳ್ಳೋಣ. ಮೈನಸ್ 32z ಈಕ್ವಲ್ಸ್ ಮೈನಸ್ 52
-17 ಈ ಕಡೆ ಏನೇನಿದೆ ಎಲ್ಲ ಈ ಕಡೆ ತಗೊಳ್ಳಿ. +21 -22 ಎಸ್. ಓಕೆ ಮಕ್ಕಳೇ ನೋಡಿ ಇಲ್ಲಿಗ 15z ಹಾಗೆ ಬರೆಯೋಣ. ಮೈನಸ್ ಮಾಡೋದು ಎಷ್ಟಿದೆ? -18z -32z. ಇವನ್ನ ಮೊದಲು ಕೂಡ್ಕೊಳ್ಳಿ. ಎಷ್ಟಾಗುತ್ತೆ? -50z. -18 -32 ಅಂದರೆ -15 ಈಕ್ವಲ್ಸ್. ಇಲ್ಲಿಯೂ ಅಷ್ಟೇ ಯಾವ್ಯಾವ ಮೈನಸ್ ಮಾಡೋದಿದೆ ನೋಡಿ. ಇದು ಮೈನಸ್ ಇದೆ, ಇದು ಮೈನಸ್ ಇದೆ, ಇದು ಮೈನಸ್ ಇದೆ. ಓಕೆ, ಸೊ ಎಷ್ಟಾಯ್ತು ನೋಡಿ. ಇದು -52 -17 ಇದು 19 ಎಷ್ಟು 69 ಬರಿತೀನಿ ಇಲ್ಲಿ 21 ಹಾಗೆ ಬರೆದು ಮೈನಸ್ ಇಲ್ಲೆಲ್ಲ ಕೂಡ್ಕೊಳ್ಳೋಣ. 52 17 22 ಇವೆಲ್ಲ ಮೈನಸ್ ಮಾಡೋದಿದೆ. 11 ಇದು 6 7 8 9 91. ಓಕೆ, ಸೊ ಇವಾಗ 15z -50z ಅಂದರೆ -35z ಆಗುತ್ತೆ. ಓಕೆ, 50ಯಲ್ಲಿ 15 ಹೋದರೆ 35, ದೊಡ್ಡ ಅಂಕಿ ಚಿಹ್ನೆ ಮೈನಸ್. ಈಗ 91ಅಲ್ಲಿ 21 ಸಬ್ಟ್ರಾಕ್ಟ್ ಮಾಡೋಣ. 91ಅಲ್ಲಿ 21 ಸಬ್ಟ್ರಾಕ್ಟ್ ಮಾಡಿದ್ರೆ 70, ಚಿಹ್ನೆ ಏನು ಬರುತ್ತೆ? ಮೈನಸ್. ಯಸ್, ದೊಡ್ಡ ಅಂಕಿ ಚಿಹ್ನೆ ಮೈನಸ್. ಸೊ z ಈಕ್ವಲ್ ಟು ಎಷ್ಟಾಗುತ್ತೆ ಮಕ್ಕಳು? ಇವಾಗ ಮೈನಸ್ ಮೈನಸ್ ಎರಡು ಬದಿಗೆ ರಿಮೂವ್ ಮಾಡಿ. ಓಕೆ, ಎರಡು ಬದಿಗೆ ತೆಗೆದುಬಿಡೋಣ. 70/35. ಓಕೆ, z ಈಕ್ವಲ್ ಟು ಎಷ್ಟು? 35 1s 35 2s 70. ಸೊ z ಈಕ್ವಲ್ಸ್ ಟು 2. ಓಕೆ, ಇನ್ನೊಂದು ಎಕ್ಸಾಂಪಲ್ ಅನ್ನು ಮಾಡೋಣ. ಲಾಸ್ಟ್ ಒನ್. ಓಕೆ, 10th one. (0.25) into 4f minus 3 equals to 0.05 10f minus 9. ಓಕೆ, ವಿದ್ಯಾರ್ಥಿಗಳೇ, ನೀವು ಇದನ್ನು ಫ್ರ್ಯಾಕ್ಷನಲ್ಲಿ ಬರ್ಕೊಂಡು ಮಾಡಬಹುದು. ಇಲ್ಲಾಂದರೆ ಹಾಗೆ ನೇರವಾಗಿ ಮಾಡೋದಾದ್ರೆ ಮಾಡಿ. 0.25 ಇಂಟು 4. 0.25 ಇಂಟು 4 ಅಂದರೆ 1 ಆಗುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿ. 0.25 ಇಂಟು 4 ಮಾಡಿದರೆ 0.25 ಇಂಟು 4 4 5 20, 4 2 8. ಓಕೆ, 8 2 10. 1.0 ಅಂದರೆ 1 ಆಗುತ್ತೆ. ಸೊ ಎಷ್ಟಿದು? 1f ಮೈನಸ್ 0.25 ಇಂಟು 3 0.75 ಆಗುತ್ತೆ. ಈಕ್ವಲ್ಸ್ ಟು ಈ ಕಡೆ 0.05 ಇಂಟು 10 ಹೇಳ್ತಾರೆ ಯಾರಾದರೂ? ಇದು 0.5f ಮೈನಸ್ ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 0.05 ಇಂಟು 9 ಇದು 0.45 ಆಗುತ್ತೆ. ಓಕೆ, 0.05ಗೆ 9ಇಂದ ಮಲ್ಟಿಪ್ಲೈ ಮಾಡಿದ್ರೆ 0.45. ಇವಾಗ ಎಫ್ ಒಂದು ಕಡೆ ಮಾಡ್ಕೊಳ್ಳೋಣ. ಎಫ್ ಮೈನಸ್ 0.5f ಈಕ್ವಲ್ಸ್ ಟು ಈ ಮೈನಸ್ ಈ ಕಡೆ ಕಳಿಸಿದ್ರೆ ಇದು 0.75 ಆಗುತ್ತೆ. ಪ್ಲಸ್ 0.75 ಮೈನಸ್ 0.45. ಎಸ್ ವಿದ್ಯಾರ್ಥಿಗಳೇ, ಎಫ್ ಮೈನಸ್ 0.5 ಅಂತಂದರೆ ಅರ್ಧ ಎಫ್ ಅಂತ. ಓಕೆ, ಸೊ ಅದಕ್ಕೆ ಎಫ್ ಅಲ್ಲಿ ಅರ್ಧ ಎಫ್ ಕಳೆದ್ರೆ ಎಷ್ಟು ಉಳಿಯುತ್ತೆ? 0.5f. ಓಕೆ, 1f ಅಲ್ಲಿ ಇದು 1f ಅಂತ ಬರ್ಕೊಂಡ್ರೆ ಗೊತ್ತಾಗುತ್ತೆ ನಿಮಗೆ. 1f ಅಲ್ಲಿ 0.5f ಕಳೆದ್ರೆ 0.5f ಉಳಿಯುತ್ತೆ. ಈ ಕಡೆ 0.75 ನಲ್ಲಿ 0.45 ಕಳೆಯಿರಿ. ಎಷ್ಟು ಬರುತ್ತೆ? 0.3 ಬರುತ್ತೆ. 0.3. ಸೊ ಇವಾಗ ಎಫ್ ಈಕ್ವಲ್ ಟು ಎಷ್ಟಾಗುತ್ತೆ ಮಕ್ಕಳೇ? ಎಫ್ ಈಕ್ವಲ್ ಟು 0.3/0.5. ಸೊ ಇದನ್ನು ಬೇಕಂದ್ರೆ ನಾವು ಹೀಗೆ ಬರಿಬೋದು. ಎಫ್ ಈಕ್ವಲ್ಸ್ ಟು ಎರಡು ಪಾಯಿಂಟನ್ನು ಶಿಫ್ಟ್ ಮಾಡುವ ಒಂದೊಂದು ಪ್ಲೇಸು.
3/5. ಒಂದೊಂದು ಪ್ಲೇಸ್ ಶಿಫ್ಟ್ ಮಾಡ್ಬೋದು, ಮೇಲೆ ಶಿಫ್ಟ್ ಮಾಡಿದ್ರು ಕೆಳಗಡೆ ಶಿಫ್ಟ್ ಮಾಡಿ. ಸೊ ದಿಸ್ ಈಸ್ ಯುವರ್ ಆನ್ಸರ್. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದರ ಕಂಪ್ಲೀಟ್ ಚಾಪ್ಟರ್ನ ಪ್ಲೇ ಲಿಸ್ಟ್ ಇರುತ್ತೆ, ಅಲ್ಲಿ ಹೋಗಿ ನೀವು ಚಾಪ್ಟರ್ ವೈಸ್ ನೋಡ್ಬೋದು. ಮುಂದಿನ ಸೆಷನಲ್ಲಿ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.